ಹಿಂದೆ ಶ್ರೀಕಾಂತ್ ಪೂಜಾರಿ ಒಳ್ಳೆಯ ನಡೆತ ಮೇಲೆ ಅವರ ಮೇಲಿದ್ದ ಕೇಸನ್ನ ವಾಪಸ್ ತೆಗೆಯಲಾಗಿದೆ. ಮೇಲಿದ್ದ ರೌಡಿ ಶೀಟರನ್ನ ತೆಗೆದಿದ್ದು ಕಾಂಗ್ರೆಸ್ ಸರ್ಕಾರ. 2013ರಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಈ ಕೇಸ್ಗಳನ್ನ ವಾಪಸ್ ಪಡೆದಿತ್ತು. ಆದ್ರೆ ಈಗ ಕರಸೇವಕರಾಗಿದ್ರು ಎಂದು ಬಂಧಿಸಲಾಗಿದೆ ಎಂದು ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಹೇಳಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಕಾಂಗ್ರೆಸ್ನ ನೀತಿಯೇ ಹಿಂದುತ್ವದ ವಿರೋಧ ನೀತಿಯಾಗಿದೆ. ಹಿಂದೂಗಳನ್ನ ಸದೆಬಡಿಯಲು ಕಾಂಗ್ರೆಸ್ ಪಡೆಯನ್ನ ಯೋಚಿಸ್ತಾ ಇದೆ. ಹಿಂದೂ ಧರ್ಮವನ್ನ ಒಡೆಯಲು ಅವರ ಕೈಯಲ್ಲಿ ಆಗುವುದಿಲ್ಲ. ಅವರ ಕೈಯಲ್ಲಿ ಹಿಂದೂ ಪಡೆಯನ್ನ ಒಡೆದು ಹಾಕಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಎಂದರು. ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ ವಿರುದ್ಧವೂ ವಾಗ್ದಾಳಿಯನ್ನ ನಡೆಸಿದ್ರು. ಸರಿ ಮಾಡಿದೆ ಹೇಳಿ, ಒಂದಾದ್ರೂ ಸರಿ ಮಾಡಿದ್ರೆ ಸರ್ಕಾರ ಸರಿ ಮಾಡಿದೆ ಅಂತ ಹೇಳ್ಬೋದು. ಯಾಕೆ ಅಂತೆ 13ರಲ್ಲಿ ಯಾವ ಸರ್ಕಾರ ಇದ್ದಿದ್ದು? 13ರಲ್ಲಿದ್ದಂಥ ಸರ್ಕಾರ ಶ್ರೀಕಾಂತ್ ಪೂಜಾರಿ ಮೇಲೆ ರೌಡಿ ಶೀಟಿಂದ ಹೊರಗೆ ತೆಗೆದಿದ್ದು ಯಾರು? ಬಿಜೆಪಿ ಸರ್ಕಾರ ಇತ್ತು ಅವತ್ತು. ಬಿಜೆಪಿ ಸರ್ಕಾರ ಇತ್ತಾ? ಅವನು ಒಳ್ಳೆಯವನು, ಒಳ್ಳೆ ನಡತೆಯಲ್ಲಿದ್ದಾನೆ ಅಂಥೇಳಿ ಅವತ್ತು ನೀವು ವಾಪಸ್ ತೆಗಿತೀರಿ. ಕಾರು ಸೇವೆಗೆ ಹೋಗಿದ್ದಾನೆ ಅವನು ಅನ್ನೋಂಥ ಕಾರಣಕ್ಕೋಸ್ಕರ ಬಂಧನ ಮಾಡ್ತೀರಾ? ಇದು ಸರ್ಕಾರದ ನೀತಿನ ಇದು? ಅದಕ್ಕೆ ಹೇಳೋದು ನಾವು, ಕಾಂಗ್ರೆಸ್ಸಿನ ನೀತಿನೇ ಹಿಂದುತ್ವದ ವಿರೋಧಿ ನೀತಿ. ಹಿಂದೂಗಳನ್ನು ಸದೆ ಬಡಿಲಿಕ್ಕೋಸ್ಕರ ಯೋಚನೆ ಮಾಡ್ತಿರೋಂಥ ಕಾಂಗ್ರೆಸ್ಸಿನ ಪಡೆ. ಆದರೆ ಅವ್ರ ಜನ್ಮದಲ್ಲೂ ಆಗೋದಿಲ್ಲ ಹಿಂದುತ್ವನ ಹತ್ತಿಕ್ಕಲಿಕ್ಕೆ, ಹಿಂದೂ ಧರ್ಮವನ್ನು ಹಾಳು ಮಾಡಲಿಕ್ಕೆ, ಹಿಂದೂ ಧರ್ಮವನ್ನು ಒಡಿಲಿಕ್ಕೆ ಆಗೋದಿಲ್ಲ ಅವ್ರ ಕೈನಲ್ಲಿ. ಈ ರೀತಿ ಸುಮ್ಮನೆ ಈ ಥರದ ಕುತಂತ್ರ ಮಾಡುವಂಥದ್ದು, ಕುಚೋದ್ಯ ಮಾಡುವಂಥದ್ದು, ಇದು ಈ ಸರ್ಕಾರನೇ ಈ ಥರ ಮಾಡ್ತಾ ಹೋಗ್ಬಿಟ್ರೆ, ಯಾಕಂದರೆ ಸಂವಿಧಾನದ ಪ್ರಕಾರ ನಡ್ಕೊಳ್ತೇವೆ, ಸಂವಿಧಾನದತ್ತವಾಗಿ ನಾವು ಪ್ರಮಾಣ ವಚನ ಸ್ವೀಕರಿಸಿದ್ದೇವೆ ಅಂತ ಹೇಳ್ತಾರೆ. 10,000 ಕೋಟಿ ಅನೌನ್ಸ್ ಮಾಡ್ತಾರೆ. ಯಾರಿಗೆ? ಮುಸಲ್ಮಾನರಿಗೆ ಅವರು ನಡೆಯುವಂಥ ಮೌಲ್ಯಗಳು ಬೇರೆ ಬೇರೆ ಪ್ರಮುಖರಿರುವಂಥ ದೊಡ್ಡ ಸಭೆನೊಳಗಡೆ ಹೋಗಿ 10,000 ಕೋಟಿ